ಹಾಯ್ ಹೇಳಿ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ತುಂಬ ಒಂದು ವೇಟಿಂಗಲ್ಲಿ ಇದ್ರು ಅನ್ಸುತ್ತೆ ಅಭಿಮಾನಿಗಳು ಈ ಒಂದು ಟೀಸರ್ ನೋಡಲಿಕ್ಕೆ. ಸೊ ಅನೌನ್ಸ್ಮೆಂಟ್ ಆಗ್ತಿದ್ದಾಗೆ ನಾನು ಕೂಡ ತುಂಬ ವೇಟಿಂಗಲ್ಲಿದ್ದೆ. ಹೇಗಿದೆ ಟ್ರೈಲರು, ನನಗೆ ಹೇಗೆ ಅನಿಸ್ತು, ಸೊ ಅದ್ರ ಬಗ್ಗೆ ಮಾತಾಡ್ತೀನಿ, ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಮ್ಮ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಮೊದಲನೇದಾಗಿ ದರ್ಶನ್ ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಟ್ರೈಲರ್ ಕಡೆಗೆ ಬಂದುಬಿಡ್ತೀನಿ, ತಡ ಮಾಡೋಕ್ಕೆ ಹೋಗಲ್ಲ. ಸೊ ಟ್ರೈಲರ್ ನಾವು ಬಿಫೋರ್ ನೋಡಿದಾಗ, ಅಂದರೆ ಡೆವಿಲ್ದೊಂದು ಟೈಟಲ್ದೊಂದು ಪ್ರೋಮೋ ಬಿಟ್ಟಾಗ, ಸೊ ಅದರಲ್ಲಿ ಏನಿತ್ತು, ಸೊ ರಿಲೇಟಬಲ್ ಅನಿಸುತ್ತೆ. ಬಟ್ ಇದರಲ್ಲಿ ಕಾಸ್ಟ್ಯೂಮ್ ಚೇಂಜ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ತುಂಬಾ ಒಂದು ಡೈಲಾಗ್ಸ್ಗಳನ್ನ ನೋಡೋದಾಯಿತು ಅಂದರೆ, ನನಗೆ ಇದರಲ್ಲಿ ಇಷ್ಟ ಆಗಿದ್ದು ಚಾಲೆಂಜಿಂಗ್ ಅಂತ ಹೇಳ್ಬಿಟ್ಟು ಒಂದು ಗನ್ನನ್ನು ಇಟ್ಕೊಳ್ತಾರೆ. ಸೊ ಅದು ತುಂಬಾ ಇಷ್ಟ ಆಯಿತು. ಆ್ಯಂಡ್ ಓವರ್ ಆಲ್ ಆಗಿ ಅಜನೀಶ್ ಅವರ ಒಂದು BGM ವರ್ಕ್ ಆಗಿರ್ಬೋದು, ಪ್ರತಿಯೊಂದು ಸೂಪರಾಗಿ ಬಂದಿರುವಂಥದ್ದು. ಆ್ಯಂಡ್ ಮೇನ್ ಏನಪ್ಪ ಅಂತ ಅಂದರೆ, ಡೆವಿಲ್ ಸಿನಿಮಾಗೆ ಅಭಿಮಾನಿಗಳು ತುದಿಗಾಲಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದಾರೆ. ಸೊ ನಾವು ಕೂಡ ಕಾಯ್ತಾ ಇದ್ದೀವಿ, ವೇಟಿಂಗಲ್ಲಿದ್ದೀವಿ. ನೋಡೋಣ ಯಾವಾಗ ಒಂದು ಅಪ್ಡೇಟ್ ಬರುತ್ತೆ. ನೆಕ್ಸ್ಟು ವೇಟಿಂಗ್ ಇರುವಂಥ ಅಪ್ಡೇಟೇ ಒಂದು ರಿಲೀಸ್ ಡೇಟ್ ಅಪ್ಡೇಟು. ಬಹುಶಃ ಯಾವಾಗ ಕೊಡಬಹುದು, ಏನು ಕತೆ ರಿಲೀಸ್ ಡೇಟ್ ಅನ್ನೋದು ಏನಾದರೂ ನಿಮ್ಮ ಮೈಂಡಲ್ಲಿದ್ದರೆ ಸೊ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ಡೆವಿಲ್ ಸಿನಿಮಾಗೆ ತುಂಬಾ ಒಂದು ಇಂಪ್ರೆಷನ್ ಕ್ರಿಯೇಟ್ ಆಗಿರುವಂಥದ್ದು ಆಲ್ರೆಡಿ. ಈಗ ಡೆವಿಲ್ ಟೈಟಲ್ ಲಾಂಚ್ ಆದಾಗಿಂದನೂ. ಸೊ ಬಿಫೋರ್ ನಾವು ಇದಕ್ಕೂ ಮುಂಚೆ ನೋಡೋದಾಯಿತು ಅಂದರೆ, ಕಾಟೇರದಲ್ಲೂ ಕೂಡ ಒಂದು ವಿಭಿನ್ನ ರೀತಿಯಲ್ಲಿ ನೋಡಿದ್ವಿ ದರ್ಶನ್ ಅವ್ರನ್ನ. ಒಂದು ಬೇರೆ ಒಂದು ಪ್ಯಾಟ್ರನಲ್ಲಿ ನೋಡಿದ್ವಿ. ಬಟ್ ಈ ಒಂದು ಡೆವಿಲಲ್ಲೂ ಕೂಡ ದರ್ಶನ್ ಸರ್ನ ನಾವು ಬೇರೆ ಒಂದು ಪ್ಯಾಟ್ರನಲ್ಲಿ ನೋಡ್ತಾ ಇದ್ದೀವಿ. ಒಂದು ಹೇರ್ ಸ್ಟೈಲಲ್ಲಿ ಆಗಿರ್ಬೋದು, ಒಂದು ಫೇಸಲ್ಲಿ ಆಗಿರ್ಬೋದು, ಆ್ಯಂಡ್ ಕಾಸ್ಟ್ಯೂಮಲ್ಲಿ ಆಗಿರ್ಬೋದು. ಸೊ ತುಂಬಾ ಒಂದು ಡಿಫ್ರೆಂಟಾಗಿ ಕಾಣಿಸ್ಕೊಂಡಿದ್ದಾರೆ ಡೆವಿಲಲ್ಲಿ. ನಾನೊಂದು ಎಕ್ಸ್ಪೆಕ್ಟ್ ಮಾಡಿದ್ದೆ ಒಂದು 2.5 ನಿಮಿಷ ಒಂದು ಬರ್ಬೋದೇನಪ್ಪ ಒಂದು ಟೀಸರು ಅಂತ. ಬಟ್ 1 ನಿಮಿಷ 4 ಸೆಕೆಂಡಿಗೆ ಕಟ್ ಮಾಡಿದ್ದಾರೆ ಟೀಸರ್ನ. ಸೊ ಇದು ಆ್ಯಕ್ಚುಲಿ ಬರ್ಡೇ ಸ್ಪೆಷಲ್ ಆಗಿ ಬಿಟ್ಟಿರುವಂಥದ್ದು. ಆ್ಯಂಡ್ ಅಪ್ಕಮಿಂಗ್ ಬರುವಂಥ ಟೀಸರ್ ಅಫಿಷಿಯಲ್ ಆಗಿ ಒಂದು ಬಿಗ್ ಟೀಸರ್ ಆಗಿ ಬರುವಂಥದ್ದು, ಒಂದು ಫೈನಲ್ ಟೀಸರ್ ಏನು ಬರುತ್ತೆ, ಸೊ ಅದರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮಿಷಗಳನ್ನು ಹೆಚ್ಚಾಗಿ ಒಂದು 2-2.5 ನಿಮಿಷ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಫೈನಲ್ ಟೀಸರ್ಗೂ ಕೂಡ ವೇಟಿಂಗು, ಆ್ಯಂಡ್ ಅಪ್ಕಮಿಂಗ್ ಒಂದು ರಿಲೀಸ್ ಡೇಟ್ಗೂ ಕೂಡ ವೇಟಿಂಗಲ್ಲಿದ್ದೀವಿ. ಸೊ ನೋಡೋಣ ಹೇಗನ್ಸುತ್ತೆ, ಒಂದು ಟೀಮು ಏನೆಲ್ಲ ಪ್ಲ್ಯಾನ್ ಮಾಡ್ಕೊಳ್ಳುತ್ತೆ ಒಂದು ರಿಲೀಸ್ ಡೇಟನ್ನು. ಸೊ ಕಾಯ್ತಾ ಇದ್ದೀವಿ. ಆ್ಯಂಡ್ ಆದಷ್ಟು ಬೇಗ ಟೀಮು ಒಂದು ರಿಲೀಸ್ ಡೇಟನ್ನು ಒಂದು ಅನೌನ್ಸ್ ಮಾಡಿಬಿಟ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ನಾವು ಕೂಡ ಎಲ್ಲ ಒಂದು ರಿಲೀಸ್ ಡೇಟ್ಗೆ ವೇಟಿಂಗಲ್ಲಿ ಇದ್ದೀವಿ. ಆ್ಯಂಡ್ ಅಪ್ಕಮಿಂಗ್ ಒಂದು ಫೈನಲ್ ಟೀಸರ್ ಆ್ಯಂಡ್ ಟ್ರೈಲರ್ ಆ್ಯಂಡ್ ಸಿನಿಮಾನ ಹೋಗಿ ಥಿಯೇಟ್ರಲ್ಲಿ ನೋಡೋದು. ಸೊ ಇಷ್ಟೆಲ್ಲ ವೇಟಿಂಗಲ್ಲಿ ಇದ್ದೀವಿ. ಆದಷ್ಟು ಬೇಗ ಸಿನಿಮಾ ಥಿಯೇಟ್ರಿಗೆ ಬರಲಿ ಅಂತ ಕಾಯ್ತಾ ಇದ್ದೀವಿ. ಆ್ಯಂಡ್ ನೀವೆಲ್ಲ ಕಾಯ್ತಾ ಇದ್ರಿ ಅಂತ ಗೊತ್ತು. ಆ್ಯಂಡ್ ಇವತ್ತಿನ ಟೀಸರ್ನು ನೀವೆಲ್ಲ ನೋಡಿದ್ರಿ ಅಂದ್ಕೊಳ್ತೀನಿ. ಆ್ಯಂಡ್ ನೀವು ನೋಡಿದ ಒಂದು ಈ ಟೀಸರಲ್ಲಿ ನಿಮಗೆ ಏನು ಇಷ್ಟ ಆಯಿತು ಅನ್ನೋದನ್ನು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಈ ವರ್ಷದಲ್ಲಿ ಅತಿ ಹೆಚ್ಚು ಸಿನಿಮಾಗಳು ರಿಲೀಸ್ ಆಗುತ್ತೆ ಅಂತ ನಾನು ತುಂಬ ಜನ ಕೇಳ್ತಾ ಇದ್ದೀನಿ. ತುಂಬ ಸ್ಟಾರ್ ನಟರ ಸಿನಿಮಾಗಳು ರಿಲೀಸ್ ಇದೆ. ಆ್ಯಂಡ್ ಆಲ್ಸೋ ಹೇಳಬೇಕು ಅಂದರೆ ಎಲ್ಲ ಸಿನಿಮಾಗಳು ರಿಲೀಸ್ ಆಗುತ್ತೆ ಈ ಒಂದು ವರ್ಷದಲ್ಲಿ ಅಂತ. ಸೊ ನಾವು ಕೂಡ ವೇಟಿಂಗಲ್ಲಿದ್ದೀವಿ. ಅದೇ ರೀತಿಯಾಗಿ ಈ ಒಂದು 2025 ಒಂದು ಬ್ಲಾಕ್ ಬಾಸ್ಟರ್ ಆಗಬೇಕು ಒಂದು ಸ್ಯಾಂಡಲ್ವುಡ್ಗೆ ಒಂದು ರೀತಿಲಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಫೈನಲ್ ಆಗಿ ಟೀಸರ್ ಸಖತ್ತಾಗಿ ಇತ್ತು. ಆ್ಯಂಡ್ ಟೀಸರಲ್ಲಿ ಒಂದು ರೀತಿಲಿ ಬೇರೆ ರೀತಿಯಾಗಿ ತೋರಿಸಿರುವಂಥದ್ದು ಒಂದು ಖುಷಿ ತರುವಂಥ ವಿಚಾರ. ಆ್ಯಂಡ್ ವೇಟಿಂಗ್ ಫಾರ್ ದ ಡೆವಿಲ್ ಅಂತ ಹೇಳ್ಬೋದು, ಅಷ್ಟೇ, ಇನ್ನೇನು ಹೇಳಲಿಕ್ಕೆ ಆಗಲ್ಲ. ಸೊ ಯಾರೆಲ್ಲ ನೋಡಿದ್ದೀರಾ, ನಿಮಗೆ ಹೇಗೆ ಅನಿಸ್ತು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ದರ್ಶನ್ ಸರ್ ಅಂತ ಹೇಳ್ತಾ, ಸೊ ಯಾರೆಲ್ಲ ವಿಶ್ ಮಾಡಿದ್ದೀರಾ ದರ್ಶನ್ ಸರ್ಗೆ ಇನ್ನೊಂದು ಸಾರಿ ಕಾಮೆಂಟ್ ಸೆಕ್ಷನಲ್ಲಿ ವಿಶ್ ಮಾಡಿಬಿಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ವಿಡಿಯೋ ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ನೀವಿನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೇನೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.